ನಮಸ್ತೆ. ಶರೀರದಲ್ಲಿರುವ ಅನಾರೋಗ್ಯ ದೂರ ಆಗಿ ಆರೋಗ್ಯ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಮನಸ್ಸು ಕೂಡ ಪ್ರಮುಖವಾದಂತಹ ವಿಚಾರ. ಯಾವಾಗ ಮನಸ್ಸಿನಲ್ಲಿ ಸಮಸ್ಯೆಗಳು ತುಂಬಿರುತ್ತೋ ಆಗ ನಮಗಿರುವಂತಹ ಅನಾರೋಗ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಆದರೆ ಯಾವಾಗ ಮನಸ್ಸು ಖಾಲಿಯಾಗಿರುತ್ತೋ, ನಿರಾಳವಾಗಿರುತ್ತೋ ಆಗ ಅನಾರೋಗ್ಯ ದೂರ ಆಗಿ ಆರೋಗ್ಯ ಸೃಷ್ಟಿಯಾಗುತ್ತೆ. ಈಗ ಆರೋಗ್ಯ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮನಸ್ಸು ನಿರಾಳವಾಗಿದ್ರೆ ಸಾಕು, ಈಗ ಇರುವಂತಹ ಅನಾರೋಗ್ಯದ ಜೊತೆಯಲ್ಲೂ ಕೂಡ ನಾವು ಆರಾಮವಾಗಿ ಇರಬಹುದು. ಈಗಲೂ ಕೂಡ ಆರಾಮವಾಗಿ ಇರಬಹುದು. ಜೊತೆಗೆ ಮುಂದುವರೆದು ಒಂದು ದಿನ ಪೂರ್ತಿ ಈ ಕಾಯಿಲೆಯನ್ನ ನಾವು ನಿವಾರಿಸ್ಕೊಳ್ಬಹುದು. ಅದಕ್ಕೆ ಅತಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕೆಲಸ, ಮನಸ್ಸನ್ನ ನಾವು ಖಾಲಿಯಾಗಿ ಇಟ್ಕೊಳ್ಬೇಕು. ಯಾವಾಗಲೂ ಕೂಡ ನಿರಾಳತೆಯಿಂದ ಇರಬೇಕು. ಆದರೆ ಅದು ನಮಗಿರುವಂತಹ ಸ್ವಭಾವವನ್ನ ಬದಲಾಯಿಸ್ಕೊಳ್ಳದೆ ಸಾಧ್ಯ ಇಲ್ಲ. ಈಗ ನಾವು ಬದುಕೋದಿಕ್ಕೆ ಬೇಕಾದಂತಹ ಸ್ವಭಾವವನ್ನ ಈ ಧ್ಯಾನದ ಮೂಲಕ ರೂಢಿಸ್ಕೊಳ್ಳೋಣ. ಅಭ್ಯಾಸಕ್ಕಾಗಿ ನೀವು 2 ಚೇರುಗಳನ್ನ ತೆಗೆದುಕೊಳ್ಬೇಕು. ಒಂದು ಚೇರನ್ನ ಗೋಡೆಯ ಪಕ್ಕದಲ್ಲಿಟ್ಟು ಮತ್ತೊಂದು ಚೇರನ್ನ ನಿಮ್ಮ ಎದುರುಗಡೆ ಇಟ್ಕೊಳ್ಳಿ. ಗೋಡೆಯ ಪಕ್ಕದಲ್ಲಿಟ್ಟಿರುವ ಚೇರ್ ಮೇಲೆ ಕುಳಿತುಕೊಂಡು ನಿಮ್ಮ ತಲೆಯನ್ನ ಗೋಡೆಗೆ ಒರಗಿಸಿ, ಎದುರುಗಡೆ ಇರುವಂತಹ ಚೇರಿನ ಮೇಲೆ 2 ಕಾಲುಗಳನ್ನ ನೀಳವಾಗಿ ಚಾಚಿ ಆರಾಮದಾಯಕ ಸ್ಥಿತಿಯನ್ನ ತೆಗೆದುಕೊಳ್ಳಿ. ಪೂರ್ತಿ ನಿಮ್ಮ ಶರೀರ ಸ್ವಲ್ಪ ನಿದ್ರೆ ಆವರಿಸ್ತಿದೆ ಅಂತ ನಿಮಗೆ ಅನಿಸಬೇಕು. ಮಂಪರಿನ ಸ್ಥಿತಿಗೆ ನೀವು ಬರಬೇಕು. ಪೂರ್ತಿಯಾಗಿ ಯಾವಾಗ ನಿಮ್ಮ ಶರೀರ ಆರಾಮದಾಯಕ ಸ್ಥಿತಿಯನ್ನು ತಲುಪುತ್ತೋ ಆಗ ನಿಮ್ಮ ಸುಪ್ತ ಮನಸ್ಸು ತೆರೆದುಕೊಳ್ಳುತ್ತೆ. ಇಲ್ಲಿ ಅದು ನಿಮಗೆ ಹೇಗೆ ಅರ್ಥ ಆಗುತ್ತೆ? ಆಲೋಚನೆಯ ಮಟ್ಟ ತನಗೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಗಮನ ಹೊಟ್ಟೆಯ ಕಡೆ ಬರಲಿ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಗಮನವನ್ನ ಹೊಟ್ಟೆಯ ಭಾಗದ ಕಡೆ ತನ್ನಿ. ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆ ಮೇಲ್ಗಡೆ ಬರಲಿ. ಹಾಗೆ ಉಸಿರನ್ನ ಹೊರ ಹಾಕಬೇಕಾದ್ರೆ ಹೊಟ್ಟೆ ಬೆನ್ನ ಕಡೆ ಹೋಗ್ಲಿ. ಮತ್ತೆ ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆಯನ್ನ ಮೇಲ್ ತನ್ನಿ. ಮತ್ತೆ ಉಸಿರನ್ನ ಹೊರ ಹಾಕಬೇಕಾದ್ರೆ ಹೊಟ್ಟೆಯನ್ನ ಬೆನ್ನಿನ ಕಡೆ ತಗೊಳ್ಳಿ. ಮೂಗಿನ ಮೂಲಕವಷ್ಟೇ ಉಸಿರಾಡಬೇಕು. ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಹೊಟ್ಟೆ ಮೇಲ್ ಬರಲಿ. ಮತ್ತೆ ಉಸಿರನ್ನ ಹೊರ ಹಾಕಬೇಕಾದ್ರೆ ಹೊಟ್ಟೆ ಬೆನ್ನಿನ ಕಡೆ ಹೋಗ್ಲಿ. ಹೊರಗಿನಿಂದ ಏನೆಲ್ಲ ಶಬ್ದಗಳು ನಿಮಗೆ ಕೇಳ್ತಾ ಇದೆ, ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಸೃಷ್ಟಿ ಆಗ್ತಾ ಇದೆ, ಎಲ್ಲವೂ ಕೂಡ ನೀವು ದೀರ್ಘವಾದ ಆಳವಾದ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಲು ಸಹಾಯ ಮಾಡುತ್ತೆ. ನಾನು ಏನನ್ನ ಹೇಳ್ತೀನಿ ಅದನ್ನ ನಿಮ್ಮ ಸುಪ್ತ ಮನಸ್ಸು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ನಿಜ ಜೀವನದಲ್ಲಿ ಅದನ್ನ ಜಾರಿಗೆ ತರುತ್ತೆ. ನಿಮ್ಮ ನಿಜವಾದ ಬದುಕಿನಲ್ಲಿ ಆ ಎಲ್ಲ ವಿಚಾರಗಳು ನಡೆಯುತ್ತೆ. ಇಲ್ಲಿ ಸುಪ್ತ ಮನಸ್ಸು ಅನ್ನೋದು ನಿಜವಾದ ಭಗವಂತ. ಸುಪ್ತ ಮನಸ್ಸಿಗೆ ನೀವು ನಿಮ್ಮ ನಿಜ ಜೀವನದಲ್ಲಿ ನಿಮಗೆ ಬೇಕಾಗಿರುವಂತಹ ವಿಚಾರಗಳನ್ನ ತಲುಪಿಸಿದಾಗ ಆ ಎಲ್ಲ ವಿಚಾರಗಳು ನಿಮ್ಮ ನಿಜ ಜೀವನದಲ್ಲಿ ನಡೀತಾ ಹೋಗುತ್ತೆ. ಮೊದಲಿಗೆ ಶರೀರವನ್ನ ನಾವಿಲ್ಲಿ ವಿಶ್ರಾಂತಿಗೊಳಿಸೋಣ. ಗಮನವನ್ನ ನಿಮ್ಮ ಬಲಗಾಲಿನ ಕಡೆ ತನ್ನಿ. ಈಗ ನಾನು ಯಾವ ಶರೀರದ ಭಾಗವನ್ನ ಹೇಳ್ತಾ ಹೋಗ್ತೀನಿ, ನೀವು ಆ ಶರೀರದ ಭಾಗವನ್ನ ಗಮನಿಸ್ತಾ ಬರಬೇಕು. ಬಲಗಾಲಿನ ಹೆಬ್ಬೆರಳು, 2ನೆಯ ಬೆರಳು, 3, 4, 5, ಪಾದ, ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಖಂಡ, ಮಂಡಿಯ ಭಾಗ, ತೊಡೆ, ಪುಷ್ಟ ಹಾಗೂ ಸೊಂಟದ ಕೆಳಗಿನ ಭಾಗ. ವಿಶ್ರಾಂತಿ ವಿಶ್ರಾಂತಿ. ಹಾಗೆ ನಿಮ್ಮ ಗಮನವನ್ನ ಶರೀರದ ಎಡಗಾಲಿನ ಮೇಲೆ ತೆಗೆದುಕೊಳ್ಳಿ. ಎಡಗಾಲಿನ ಹೆಬ್ಬೆರಳು, 2ನೆಯ ಬೆರಳು, 3, 4, 5, ಪಾದ,
ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಖಂಡ, ಮಂಡಿಯ ಭಾಗ, ತೊಡೆ, ಪುಷ್ಟ, ಸೊಂಟದ ಕೆಳಗಿನ ಭಾಗ, ವಿಶ್ರಾಂತಿ ವಿಶ್ರಾಂತಿ. ರಿಲ್ಯಾಕ್ಸ್. ಗಮನವನ್ನ ಈಗ ಹೊಟ್ಟೆಯ ಭಾಗದಲ್ಲಿ ತೆಗೆದುಕೊಳ್ಳಿ. ಪೂರ್ತಿ ಹೊಟ್ಟೆಯ ಭಾಗವನ್ನೆಲ್ಲ ಗಮನಿಸಿ, ಜೀರ್ಣಾಂಗ ವ್ಯವಸ್ಥೆಯನ್ನ ಗಮನಿಸಲು ಪ್ರಯತ್ನ ಮಾಡಿ. ಶರೀರ ಖಾಲಿ ನಮ್ಮ ಗಮನದೊಂದಿಗೇನೆ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪುತ್ತೆ. ಎಷ್ಟು ಸರಳವಲ್ವಾ? ಅದನ್ನ ಪೂರ್ತಿ ಗಮನ ಇಟ್ಟು ನೀವು ಅಭ್ಯಾಸ ಮಾಡ್ಬೇಕಷ್ಟೇನೆ. ಆಲೋಚನೆಯಿಂದ ಹೊರಗಡೆ ಬನ್ನಿ, ಮತ್ತೆ ಸಂಪೂರ್ಣವಾಗಿ ನಿಮ್ಮ ಗಮನವನ್ನ ಅಭ್ಯಾಸದ ಕಡೆ ಇಡಿ. ಎದೆಯ ಭಾಗ, ಅಲ್ಲಿ ಶ್ವಾಸಕೋಶಗಳು, ಹೃದಯ ಎಲ್ಲವನ್ನ ಒಳಗೊಂಡಂತೆ ಸಂಪೂರ್ಣವಾಗಿ ವಿಶ್ರಾಂತಿಸಿ. ಬೆನ್ನಿನ ಕಡೆ ನಿಮ್ಮ ಗಮನ ಬರಲಿ. ತಳಬೆನ್ನು, ಮಧ್ಯ ಹಾಗೂ ಮೇಲ್ಭಾಗದ ಬೆನ್ನು. ಈಗ ಗಮನ ಬಲಗೈನ ಬೆರಳುಗಳ ಕಡೆ ಬರಲಿ. ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಹಸ್ತ, ಹಸ್ತದ ಹಿಂಬದಿ, ಮುಂಗೈ, ಮೊಣಕೈ, ತೋಳು, ಭುಜ. ಈಗ ನಿಮ್ಮ ಗಮನವನ್ನ ಎಡಗೈ ಕಡೆ ತನ್ನಿ. ಎಡಗೈನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಹಸ್ತ, ಹಸ್ತದ ಹಿಂಬದಿ, ಮಣಿಕಟ್ಟು, ಮುಂಗೈ, ಮೊಣಕೈ, ತೋಳಿನ ಭಾಗ, ಭುಜ. ಶರೀರದ ಮಧ್ಯ ಭಾಗ ನಿಮ್ಮ ಗಮನದೊಂದಿಗೆ ವಿಶ್ರಾಂತಿಗೊಂಡಿದೆ. ವಿಶ್ರಾಂತಿ ವಿಶ್ರಾಂತಿ. ಗಮನವನ್ನ ಈಗ ಕತ್ತಿನ ಭಾಗದಲ್ಲಿ ತನ್ನಿ. ವಿಶ್ರಾಂತಿ. ಕತ್ತಿನ ಹಿಂಬದಿ, ಗಲ್ಲ, ಬಾಯಿಯ ಭಾಗ, ಕಿವಿಗಳು ಎಡ ಮತ್ತು ಬಲ, ಕೆನ್ನೆಗಳು ಎಡ ಮತ್ತು ಬಲ, ಮೂಗು, ಕಣ್ಣುಗಳು ಎಡಗಣ್ಣು ಮತ್ತೆ ಬಲಗಣ್ಣು, ಕಣ್ಣಿನ ಹುಬ್ಬುಗಳು. ಈಗ ನಿಮ್ಮ ಕಣ್ಣಿನ ಹುಬ್ಬುಗಳನ್ನ ಸ್ವಲ್ಪ ಸಡಿಲಗೊಳಿಸಿ. ಆಗ ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತೆ. ಹಣೆಯ ಭಾಗ, ತಲೆಯ ಮೇಲ್ಭಾಗ ಮತ್ತು ತಲೆಯ ಹಿಂಭಾಗ, ಈಗ ತಲೆಯ ಭಾಗ ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ಪೂರ್ತಿ ಶರೀರ ಗಮನದ ಜೊತೆಯಲ್ಲಿ ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಿದೆ. ಮನಸ್ಸು ಹಗುರಗೊಳ್ಳುವುದ್ರ ಜೊತೆಯಲ್ಲಿ ನೀವು ಸುಪ್ತ ಮನಸ್ಸಿನ ಸ್ಥಿತಿಯನ್ನ ತಲುಪಲು ಕಲ್ಪನೆಯ ಲೋಕಕ್ಕೆ ನಾವೀಗ ತೆರಳೋಣ. ನಾನು ಏನನ್ನ ಹೇಳ್ತೇನೋ ಅದನ್ನ ನೀವು ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ತಾ ಹೋಗಬೇಕು. ನೀವು ಎಷ್ಟು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತೀರಾ, ನಿಮಗೆ ಅದರ ಫಲಿತಾಂಶವೂ ಕೂಡ ಅಷ್ಟೇ ಉತ್ತಮವಾಗಿ ದೊರೆಯುತ್ತೆ. ಪೂರ್ತಿ ಗಮನ ಅಭ್ಯಾಸದ ಮೇಲೆಯೇ ಇರಲಿ. ಈಗ ಒಂದು ಪಾರ್ಕಲ್ಲಿ ನೀವಿದ್ದೀರಾ. ಇದು ನಿಮ್ಮ ಕಲ್ಪನೆಯ ಪಾರ್ಕ್. ನಿಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಎಲ್ಲವೂ ಇದೆ. ಬರಿಗಾಲಿನಲ್ಲಿ ನೀವು ಹುಲ್ಲು ಹಾಸಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಹುಲ್ಲು
ನಿಮ್ಮ ಪಾದವನ್ನ ಸ್ಪರ್ಶಿಸಿದ ಹಾಗೆ ನಿಮ್ಮ ಮೈ ಮತ್ತು ಮನಸ್ಸು ಹಗುರ ಹಗುರ ಹಗುರವಾಗ್ತಾ ಇದೆ. ಈ ಪಂಚಭೂತಗಳು ಕೂಡ ನಮ್ಮ ಸಂಬಂಧಿಕರೇ, ಸ್ನೇಹಿತರೇ. ಈ ಮಣ್ಣು, ಈ ಗಾಳಿ, ನೀರು, ಬೆಂಕಿ, ಆ ಆಕಾಶ ಎಲ್ಲವೂ ಕೂಡ ನಮ್ಮವರೇ. ಈಗ ಈ ಅದ್ಭುತವಾದ ಪ್ರಕೃತಿಯ ಮಡಿಲಲ್ಲಿ ನೀವೀಗಿದ್ದೀರ. ಪೂರ್ತಿ ಸುತ್ತಲೂ ಹಸಿರಿನ ವಾತಾವರಣ, ಹೊಳೆಯುತ್ತಿರುವ ಸೂರ್ಯ, ತಣ್ಣನೆಯ ಗಾಳಿ, ಹಕ್ಕಿಗಳ ಕಲರವ. ಇಂತಹ ಅದ್ಭುತ ವಾತಾವರಣದಲ್ಲಿ ನೀವೀಗ ಇರೋದ್ರಿಂದಾಗಿ ಶರೀರ ಮತ್ತೆ ಮನಸ್ಸು ಮತ್ತಷ್ಟು ಹಗುರ ಹಗುರ ಹಗುರವಾಗ್ತಾ ಇದೆ. ಈಗ ಅಲ್ಲೇ ಹತ್ತಿರದಲ್ಲಿ ಒಂದು ಪುಟ್ಟ ನದಿ ಇದೆ. ತುಂಬಾ ಕಡಿಮೆ ನೀರಿದೆ ಹಾಗೂ ಆ ನೀರು ಸ್ವಚ್ಛವಾಗಿದೆ. ಈಗ ನಿಧಾನವಾಗಿ ಆ ನದಿಯ ಬಳಿ ಬಂದು ನೀವು ನದಿಯ ಒಳಗಡೆ ಬಂದಿದ್ದೀರಾ. ಮತ್ತೆ ಪೂರ್ತಿ ಶರೀರವನ್ನ ಆ ನೀರಿನ ಒಳಗಡೆ ಬಿಟ್ಟು ಆರಾಮವಾಗಿ ಮಲ್ಕೊಂಡಿದ್ದೀರ. ನಿಮ್ಮ ಇಡೀ ಶರೀರವನ್ನೆಲ್ಲ ನೀರು ಒದ್ದೆ ಮಾಡ್ತಾ ಇದೆ. ನಾವು ನಮ್ಮಲ್ಲಿರುವ ಕೆಲವು ಸ್ವಭಾವಗಳನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಸಂದರ್ಭಗಳು ಅಥವಾ ವ್ಯಕ್ತಿಗಳ ವಿಚಾರ ಇರಬಹುದು, ಅಥವಾ ನನ್ನದೇ ಆಲೋಚನೆ ಇರಬಹುದು. ಅದೆಲ್ಲವನ್ನು ಬಿಟ್ಟಾಗಲಷ್ಟೇ ನಾನಿಲ್ಲಿ ಚೆನ್ನಾಗಿ ಇರೋದಕ್ಕೆ ಸಾಧ್ಯ. ಆದರೆ ಅದನ್ನ ಬಿಡಬೇಕು ಅಂತ ಬದುಕಿನ ಮೂಲಕ ನಾನು ಕಲ್ತಿದ್ರೂ ಕೂಡ ಮನಸ್ಸಿನ ಸ್ವಭಾವದಿಂದಾಗಿ ಅವುಗಳನ್ನ ಬಿಡೋದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಈಗ ನನ್ನಿಂದ ಏನು ಸಾಧ್ಯ ಆಗ್ತಾ ಇಲ್ಲವೋ ಅದಕ್ಕೆ ಸಹಾಯ ಮಾಡೋದಕ್ಕೆ ಗಂಗಾ ಮಾತೆ ಇದ್ದಾಳೆ. ಆ ತಾಯಿಯ ಸಹಾಯದ ಮೂಲಕ ನಾನು ಬದುಕೋದಕ್ಕೆ ಬೇಕಾದ ಸ್ವಭಾವವನ್ನ ರೂಪಿಸ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಪೂರ್ತಿ ಶರೀರದಲ್ಲೆಲ್ಲ ಗಂಗಾ ಮಾತೆ ಅರಿತಾ ಇದ್ದಾಳೆ. ಆಕೆ ತಲೆಯ ಭಾಗದಲ್ಲಿ ಮುಖ, 2 ಕೈಗಳು, ಎದೆ, ಹೊಟ್ಟೆ, ಬೆನ್ನು ಹಾಗೂ ಕಾಲುಗಳು. ಪೂರ್ತಿಯಾಗಿ ಆಕೆ ಇಡೀ ಶರೀರದ ಕಣ ಕಣವನ್ನು ಕೂಡ ಹೊಕ್ಕಿ ಸ್ವಚ್ಛಗೊಳಿಸಿದಾಳೆ. ಪೂರ್ತಿ ಶರೀರವೆಲ್ಲ ಆಕೆಯ ಸ್ಪರ್ಶದಿಂದ ಸ್ವಚ್ಛಗೊಂಡಿದೆ. ಈಗ ಗಮನವನ್ನ ಎದೆಯ ಭಾಗದಲ್ಲಿ ತೆಗೆದುಕೊಳ್ಳಿ. ಹಿಂದೆ ನಮಗೆ ಯಾರು ತೊಂದರೆಯನ್ನ ಕೊಟ್ಟಿದ್ರು ಮತ್ತೆ ಮುಂದೆ ಯಾರಿಂದ ನಮಗೆ ತೊಂದರೆ ಇದೆ, ಈ 2 ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಗಳ ಬಗ್ಗೆ ನನ್ನೊಳಗಡೆ ಆಲೋಚನೆ ಇರೋದ್ರಿಂದಾಗಿ ನನ್ನ ಬದುಕನ್ನ ನಾನು ಉತ್ತಮವಾಗಿ ನಡೆಸೋದು ಸಾಧ್ಯ ಇಲ್ಲ. ಅದಕ್ಕಾಗಿ ಅವರನ್ನ ಕ್ಷಮಿಸಿ ನಾನು ನನ್ನ ಬದುಕನ್ನ ಉತ್ತಮವಾಗಿ ರೂಪಿಸ್ಕೊಳ್ಬೇಕು. ಅದರಿಂದಾಗಿ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳಿ. ಪೂರ್ತಿಯಾಗಿ ಒಬ್ಬೊಬ್ಬ ವ್ಯಕ್ತಿಯ ಚಿತ್ರಣ, ಅವರ ಒಂದು ರೂಪ ಏನಿದೆ ಅದು ನಿಮ್ಮ ಹೃದಯ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಮತ್ತೆ ಅವರು ಬೆನ್ನಿನ ಹಿಂದೆಯಿಂದ ನೆಗೆದು ಆ ನೀರಿನ ಒಳಗಡೆ ಇಳಿತಾರೆ ಮತ್ತು ಹರಿತಾ ಇರೋ ನೀರಿನಲ್ಲಿ ಅವರು ಕೊಚ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಸೂಚನೆಯನ್ನ ನೀಡೋದಿಲ್ಲ.
ಪೂರ್ತಿ ಪ್ರತಿಯೊಬ್ಬರನ್ನು ಕೂಡ ನೆನಪು ಮಾಡಿಕೊಂಡು ಅವರು ಬೆನ್ನಿನ ಮೂಲಕ ಇಳಿದು ಹೊರಗಡೆ ಹೋಗ್ತಾರೆ. ಪೂರ್ತಿಯಾಗಿ ನಿಮ್ಮ ಹೃದಯವನ್ನೆಲ್ಲ ಖಾಲಿ ಮಾಡಿ. ಈಗ ನಿಮ್ಮ ಹೃದಯ ಖಾಲಿಯಾಗಿದೆ. ಸ್ವಚ್ಛವೂ ಆಗಿದೆ. ಗಮನವನ್ನ ಹೊಟ್ಟೆಯ ಭಾಗದ ಕಡೆ ತನ್ನಿ. ಈಗ ನನ್ನ ಆಲೋಚನೆಗಳೇನಿದೆ, ನನ್ನ ವಿಚಾರಗಳೇನಿದೆ, ಅದರ ಮೂಲಕವೂ ಕೂಡ ನಾನು ಸಮಸ್ಯೆಗೆ, ತೊಂದರೆಗೆ ಒಳಗಾಗಿದ್ದೀನಿ. ಈಗ ನನ್ನ ಆಲೋಚನೆಗಳು ಸರಿ ಇದ್ದಿದ್ರೆ ನನಗೆ ಅದು ನೆಮ್ಮದಿಯನ್ನ ಕೊಡ್ತಾ ಇತ್ತು. ಆದರೆ ಈಗ ನನ್ನ ಆಲೋಚನೆಗಳೇ ನನಗೆ ನೆಮ್ಮದಿಯನ್ನು ಕೊಡ್ತಾ ಇಲ್ಲ ಅಂದರೆ ಅದನ್ನ ನಾವು ಬಿಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ವಿಚಾರಗಳು ನಾವು ಯೋಚಿಸ್ತಾ ಇರೋದು ಸರಿ ಇದೆ, ಆದರೆ ಈ ಕ್ಷಣ ಈ ಗಳಿಗೆ ಅದು ಗೊತ್ತಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಸಮಯ ಬೇಕಾಗತ್ತೆ. ಆದರೆ ಅಲ್ಲಿ ತನಕ ನಮಗೆ ಬೇಕಾಗಿರೋದು ಸಮಾಧಾನ. ಈಗ ಆ ವಿಚಾರವನ್ನ ನಾವು ಬಿಟ್ಟು ನಾನು ಸಮಾಧಾನ ತಗೊಳ್ಳೋದಿಕ್ಕೆ ಯಾವ ಕೆಲಸವನ್ನ ಮಾಡಬೇಕೋ ಅದನ್ನ ಮಾಡಬೇಕೇ ವಿನಃ ನನ್ನ ಕೈ ಮೀರಿದ ವಿಚಾರಗಳ ಬಗ್ಗೆ ಯೋಚಿಸ್ತಾ ಕೂರೋದು ಯಾವುದೇ ರೀತಿಯಿಂದಲೂ ಒಳಿತಲ್ಲ. ಅದರಿಂದಾಗಿ ಆ ವಿಚಾರವೆಲ್ಲ ನಿಮ್ಮ ಹೊಟ್ಟೆಯ ಭಾಗದಿಂದ ಕಪ್ಪು ಬಣ್ಣದಲ್ಲಿ ಬೆನ್ನಿನ ಕಡೆಯಿಂದ ಇಳಿದು ಹರಿಯುವ ನೀರಿನ ಜೊತೆಯಲ್ಲಿ ಹರಿದು ಹೋಗ್ತಾ ಇದೆ. ಇದರ ಮೂಲಕ ಸಂಪೂರ್ಣವಾಗಿ ನನ್ನ ಹೊಟ್ಟೆಯ ಭಾಗವೂ ಕೂಡ ಶುದ್ಧಿಯಾಗಿದೆ. ಈಗ ಮತ್ತೆ ನಿಮ್ಮ ಗಮನ ಹೃದಯ ಭಾಗದಲ್ಲಿ ಬರಲಿ. ನಮಗಿಲ್ಲಿ ಸಹಾಯ ಬೇಕು, ಅದರಿಂದಾನೇ ನಾವಿಲ್ಲಿ ಈ ರೀತಿ ನರಳುತ್ತಾ ಇರೋದು. ಆದರೆ ಸಹಾಯ ಮಾಡಲು ಯೋಗ್ಯತೆ ಇರುವವರಷ್ಟೇ ಸಹಾಯ ಮಾಡ್ತಾರೆ. ಉಳಿದ ಯಾವ ವಿಚಾರಗಳನ್ನ ನಾವು ದೂಷಿಸಿದ್ರೂ ದ್ವೇಷಿಸಿದ್ರೂ ಅದರಿಂದ ಯಾವ ಉಪಯೋಗವೂ ಕೂಡ ಇಲ್ಲ. ನೀವು ನಂಬಿರುವ, ಪೂಜಿಸುವ, ಆರಾಧಿಸುವ ನಿಮ್ಮ ಇಷ್ಟ ದೇವರು ಇಲ್ಲವೇ ನಿಮ್ಮ ಮನೆಯ ದೇವರ ಚಿತ್ರಣ ನಿಮ್ಮ ಹೃದಯ ಭಾಗದಲ್ಲಿ ಮೂಡ್ತಾ ಇದೆ ನೋಡಿ. ಆ ಭಗವಂತನನ್ನ ಸ್ಪಷ್ಟವಾಗಿ ನೋಡಿ. ಮತ್ತೆ ಈಗ ಆ ಭಗವಂತನಲ್ಲಿ ನೀವು ಬೇಡ್ಕೊಳ್ಳಿ, ನಿಮ್ಮ ಬದುಕಿಗೆ ಏನು ಬೇಕು, ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲು ನಿಮಗೆ ಅಗತ್ಯ ಇರುವಂತಹ ವಿಚಾರವನ್ನ ನಿಮ್ಮ ಭಗವಂತನಲ್ಲಿ ನೀವು ಈಗ ಬೇಡ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿ ಈಗ ಭಗವಂತ ಇರೋದ್ರಿಂದಾಗಿ ನಿಮ್ಮ ಬದುಕಲ್ಲಿ ಎಲ್ಲವೂ ಕೂಡ ನಿಮಗೆ ಒಳಿತನ್ನೇ ನೀಡುತ್ತೆ. ಈಗ
ನಿಮ್ಮ ಶರೀರದ ಯಾವ ಭಾಗದಲ್ಲಿ ಆರೋಗ್ಯ ಸೃಷ್ಟಿ ಆಗಬೇಕಾಗಿದೆಯೋ ಆ ಭಾಗದ ಕಡೆ ನಿಮ್ಮ ಗಮನವನ್ನು ತೆಗೆದುಕೊಳ್ಳಿ. ಮತ್ತೆ ಆ ಗಂಗಾ ಮಾತೆಯು ಆ ಭಾಗದಲ್ಲಿ ಅರಿತಾ ಅಲ್ಲಿ ಸಂಪೂರ್ಣವಾಗಿ ಆರೋಗ್ಯವನ್ನು ಸೃಷ್ಟಿಸೋಳಿದ್ದಾಳೆ. ಅದಕ್ಕೆ ನೀವು ಅವಕಾಶ ಕೊಡಬೇಕು. ನೀವು ನಿಮ್ಮ ಗಮನವನ್ನು ಆರೋಗ್ಯ ಸೃಷ್ಟಿಯಾಗಬೇಕಾಗಿರುವ ಅಂಗದ ಕಡೆ ತೆಗೆದುಕೊಳ್ಬೇಕು. ಆ ತಾಯಿ ಅಲ್ಲಿ ಅರಿತಾ ಇದ್ದಾಳೆ, ಅದನ್ನ ಪೂರ್ತಿ ಸಂತೋಷದಿಂದ ಗಮನಿಸಬೇಕು. ಕೆಲವು ಕ್ಷಣ ಈ ಅಭ್ಯಾಸವನ್ನ ಮುಂದುವರಿಸಿ. ಯಾರೂ ಕೂಡ ಅಷ್ಟು ಸುಲಭವಾಗಿ ನಮಗೆ ಸಹಾಯ ಮಾಡೋದಕ್ಕೆ ತಯಾರಿ ಇಲ್ಲ. ಆದರೆ ಈಗ ಗಂಗಾ ಮಾತೆಯು ನಿಮ್ಮ ಎಲ್ಲ ಕಷ್ಟವನ್ನ ಆಕೆಯ ಒಡ್ಲಿಗೆ ತಗೊಳ್ಳಕ್ಕೆ ತಯಾರಿದ್ದಾಳೆ. ಇಂತಹ ಅವಕಾಶವನ್ನ ಕಳೆದುಕೊಳ್ಬೇಡಿ. ಪೂರ್ತಿಯಾಗಿ ಆಕೆಗೆ ಅವಕಾಶ ನೀಡಿ. ಮನುಷ್ಯರಾಗಿ ಜನ್ಮವನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ಆತ್ಮಕ್ಕೆ ಒಂದು ಶಕ್ತಿ ಅಂತ ಬರೋದು ಈ ಶರೀರವನ್ನ ಅದು ಸೇರ್ಕೊಂಡಾಗ ಮಾತ್ರ. ಶರೀರ ಅಂತ ಹೇಳಿದ್ರೆ ನಾವು ಅನ್ಕೊಂಡಿರುವಷ್ಟು ಸಾಧಾರಣವಾದ ವಿಚಾರ ಅಲ್ಲ. ಅದರ ಮಹತ್ವ ನಮಗೆ ಗೊತ್ತಿದ್ರೆ ನಾವು ಉಳಿದ ವಿಚಾರಕ್ಕೆ ಗಮನವನ್ನ ಕೊಡದೇನೆ ಶರೀರದ ಕಡೆ ಖಂಡಿತ ಗಮನ ಕೊಟ್ಟಿರ್ತಿದ್ವಿ. ಈಗ ನಮಗೊಂದು ಅವಕಾಶ ಸಿಕ್ಕಿದೆ ಶರೀರ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗೋದಕ್ಕೆ. ಶರೀರ ಎಷ್ಟು ಮುಖ್ಯ ಅನ್ನೋದು ಕೂಡ ಅರ್ಥ ಆಗಿದೆ. ಜೊತೆಗೆ ನಾವೆಷ್ಟು ಪುಣ್ಯವಂತರಲ್ವಾ. ಮತ್ತೆ ಆರೋಗ್ಯ ಸೃಷ್ಟಿ ಆಗೋದಕ್ಕೂ ಕೂಡ ನಮಗೊಂದು ಅವಕಾಶ ಕೂಡ ಸಿಕ್ಕಿದೆ. ಈಗ ನಿಮ್ಮ ಶರೀರ ಆರೋಗ್ಯವಾಗಿದೆ. ಪ್ರತಿ ಅಂಗಾಂಗಗಳು ಕೂಡ ಆರೋಗ್ಯವಾಗಿದೆ. ಜೀರ್ಣಾಂಗ ವ್ಯವಸ್ಥೆಯೂ ಆರೋಗ್ಯವಾಗಿದೆ. ಉಸಿರಾಟದ ವ್ಯವಸ್ಥೆಯೂ ಆರೋಗ್ಯವಾಗಿದೆ. ಶರೀರದ ಕಣ ಕಣದಲ್ಲೂ ಕೂಡ ಆರೋಗ್ಯ ಸೃಷ್ಟಿಯಾಗಿದೆ. ಆರೋಗ್ಯ ಸೃಷ್ಟಿಯಾಗಿದೆ. ಆರೋಗ್ಯ ಸೃಷ್ಟಿಯಾಗಿದೆ. ಈಗ ನಿಧಾನವಾಗಿ ನೀರಿನಿಂದ ಹೊರಗಡೆ ಬಂದಿದ್ದೀರಾ. ಮತ್ತೆ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಒಳ್ಳೆಯ ರೀತಿನಲ್ಲಿ ಬದುಕ್ತಾ ಇದ್ದೀರಾ. ಶರೀರದಲ್ಲಿ ಆರೋಗ್ಯ ಇರೋದ್ರಿಂದಾಗಿ ನಿಮ್ಮ ದಿನನಿತ್ಯದ ಕೆಲಸಗಳೆಲ್ಲ ಏನಿದೆ ಎಲ್ಲವನ್ನೂ ಕೂಡ ನೀವು ಆರಾಮವಾಗಿ ಮಾಡ್ತಾ ಇದ್ದೀರಾ. ಬೆಳಿಗ್ಗೆಯಿಂದ ಹಿಡಿದು ಸಂಜೆಯ ತನಕ ನೀವು ನಿಮ್ಮೆಲ್ಲ ಕೆಲಸಗಳನ್ನ ಮಾಡೋದ್ರ ಜೊತೆನಲ್ಲಿ ಆರೋಗ್ಯಕ್ಕೋಸ್ಕರ ಯಾವಾಗಲೂ ಕೂಡ ದೈಹಿಕ ಕೆಲಸಗಳನ್ನ ನೀವು ಮಾಡೋದಕ್ಕೆ ಈಗ ರೆಡಿನೂ ಇದ್ದೀರಾ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೊಳ್ಳೆಯ ಆಹಾರವನ್ನು ಕೂಡ ನೀವು ಸೇವಿಸ್ತಾ ಇದ್ದೀರಾ. ದೇಹ ನಿಮಗೂ ಸಪೋರ್ಟ್ ಮಾಡ್ತಾ ಇದೆ. ನೀವು ಕೂಡ ದೇಹಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಆರೋಗ್ಯಕ್ಕೆ ಏನೆಲ್ಲ ಬೇಕೋ ಅದನ್ನು ಕೂಡ ನೀವೀಗ ಮಾಡ್ತಾ ಇದ್ದೀರಾ. ಮನಸ್ಸು ನಿರಾಳವಾಗಿದೆ. ನಿಮ್ಮ ಮನಸ್ಸು
ಬೇರೆ ಹೊರಗಡೆ ವಿಚಾರಗಳು ಇಲ್ಲಿ ಚೆನ್ನಾಗಿರೋದ್ರ ಮೂಲಕ ಅಷ್ಟೇನೆ ನಾವು ಚೆನ್ನಾಗಿರ್ತೀವಿ ಅಂತ ಏನೂ ಇಲ್ಲ. ನಾವು ನಿರಾಳವಾಗಿ ಇದ್ದಾಗ ಹೊರಗಿನ ವಿಚಾರಗಳು ಹೇಗಾದರೂ ಇರಲಿ, ನಾವು ಖಂಡಿತ ಚೆನ್ನಾಗಿರಬಹುದು. ಅದಕ್ಕೋಸ್ಕರ ನಾನು ನನಗೆ ಸಮಾಧಾನ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು. ಈಗ ನನಗೆ ಯಾವುದು ನೆಮ್ಮದಿಯನ್ನ ಕೊಡುತ್ತೋ, ನನಗೇನಾದರೂ ಹಿಂಸೆ ಅನ್ನಿಸ್ದಾಗ, ಬೇಜಾರು ಅನ್ನಿಸ್ದಾಗ, ಕಷ್ಟ ಅನ್ನಿಸ್ದಾಗ, ನನಗೆ ಯಾವ ಕೆಲಸ ಮಾಡಿದ್ರೆ ನೆಮ್ಮದಿ ಆಗುತ್ತೋ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದನ್ನ ಕಲ್ತ್ಕೊಂಡಿದ್ದೀವಿ. ಅದ್ರ ಮೂಲಕ ಆರಾಮವಾಗಿರೋದು, ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು ನಮಗೆ ಪ್ರತಿನಿತ್ಯನೂ ಕೂಡ ಸಾಧ್ಯ ಆಗಿದೆ. ನಾವು ಪ್ರತಿದಿನವೂ ಕೂಡ ಖುಷಿಯಾಗೂ ಇದ್ದೀವಿ, ನೆಮ್ಮದಿಯಾಗಿಯೂ ಕೂಡ ಇದ್ದೀವಿ. ಮತ್ತೆ ಸಂಸಾರದಲ್ಲಿ ನಾನು ಕೂಡ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ ಅವರನ್ನ ನಡೆಸ್ಕೊಳ್ತೀನಿ. ನನ್ನನ್ನು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ನನಗೆ ನಾನು ಯಾರು, ಜೊತೆಗೆ ಇವರ ನಿಜವಾದ ಸ್ವಭಾವ ಏನು ಅನ್ನೋದು ಅರ್ಥ ಆಗಿರೋದ್ರಿಂದಾಗಿ ಅವರ ಜೊತೆನಲ್ಲಿ ಹೇಗೆ ವರ್ತಿಸಬೇಕು ಅನ್ನುವಂತಹ ಜಾಣ್ಮೆ ನನಗೀಗ ಬಂದಿದೆ. ಜಾಣ್ಮೆ ನನಗೀಗ ಬಂದಿರೋದ್ರಿಂದಾಗಿ ಅವರ ಜೊತೆಯಲ್ಲಿ ನಾನು ತಾಳ್ಮೆಯಿಂದ ವರ್ತಿಸ್ತಾ ಇದ್ದೀನಿ, ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ, ತಾಳ್ಮೆಯಿಂದ ಅವರ ಜೊತೆ ವ್ಯವಹಾರವನ್ನ ನಾನು ಮಾಡ್ತಾ ಇದ್ದೀನಿ. ನನ್ನಲ್ಲಿ ತಾಳ್ಮೆ, ಜಾಣ್ಮೆ ಎರಡೂ ಕೂಡ ಇದೆ. ಜೊತೆಯಲ್ಲಿ ಸಮಾಜದಲ್ಲಿ ಅವ್ರ ಶ್ರಮ ಅವ್ರು ಹಾಕಿ ಬದುಕ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ದಾರಿನ ನಾನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಶ್ರಮದಲ್ಲಿ ನಾನು ಬದುಕನ್ನು ನಡೆಸ್ತಾ ಇರೋದ್ರಿಂದಾಗಿ ನನ್ನ ಸ್ವತಂತ್ರದಲ್ಲಿ ಈ ಸಮಾಜದಲ್ಲಿ ನನ್ನ ನೆರೆಹೊರೆ ಅಕ್ಕಪಕ್ಕ ಎಲ್ಲರ ಜೊತೆನೂ ನನ್ನ ಸ್ವತಂತ್ರದಲ್ಲಿ ನಾನು ನಿರಾಳವಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ಬದುಕಲ್ಲಿ ಭಗವಂತನ ಪ್ರೀತಿ ಜೊತೆಯಲ್ಲಿ ಹಣ ಎರಡೂ ಕೂಡ ಮುಖ್ಯ. ಅದು ನನಗೀಗ ಅರ್ಥ ಆಗಿದೆ. ಆ ಭಗವಂತ ನನ್ನಿಂದ ಸಾಧ್ಯ ಆಗದೇ ಇದ್ದಾಗಲೂ ಕೂಡ ನನಗೆ ಸಹಾಯ ಮಾಡೋಕ್ಕಿರೋನು ಅವನೊಬ್ಬ. ಅದರಿಂದ ನಾನು ಯಾವಾಗ್ಲೂ ಭಗವಂತನನ್ನ ಪ್ರೀತಿಸ್ತೀನಿ. ಇವತ್ತು ಏನೆಲ್ಲ ಇದೆ ನನ್ನ ಜೀವನದಲ್ಲಿ ಅದಕ್ಕೆ ಅವನೇ ಕಾರಣ. ನನಗೆ ಯಾರು ಸಹಾಯ ಮಾಡ್ತಾರೋ ಮಾಡಲ್ವೋ ಅವನಂತೂ ಮಾಡ್ತಾನೆ. ಉಳಿದವರನ್ನ ನೆನಪು ಮಾಡ್ಕೊಳ್ಳೋ ಬದಲಿಗೆ ನಾನು ಯಾವತ್ತೂ ಕೂಡ ಭಗವಂತನನ್ನೇ ನೆನಪು ಮಾಡ್ಕೋತೀನಿ. ಹಣ ಅನ್ನೋದು ಬದುಕಿಗೆ ತುಂಬ ಅವಶ್ಯಕತೆ ಇರೋ ವಿಚಾರ. ನನ್ನ ಬದುಕಿನಲ್ಲಿ ನನ್ನ ಬದುಕಿಗೆ ಸಾಕಾಗುವಷ್ಟು ಹಣ ಇದೆ. ನನ್ನ ಬದುಕು ಎಲ್ಲ ರೀತಿಯಿಂದಲೂ ಚೆನ್ನಾಗಿದೆ. ನನ್ನ ಬದುಕು ಎಲ್ಲ ರೀತಿಯಿಂದಲೂ ಕೂಡ ಚೆನ್ನಾಗಿದೆ. ಎಲ್ಲ ರೀತಿಯಿಂದನೂ ಕೂಡ ಚೆನ್ನಾಗಿದೆ. ನಾನು ಯಾವಾಗಲೂ ಕೂಡ ಇದಕ್ಕೆ ಭಗವಂತನಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟೆಲ್ಲ ಒಳ್ಳೆ ಬದುಕನ್ನು ನೀಡಿರೋ ಅವನಿಗೆ ನಾನು ಯಾವಾಗಲೂ ಧನ್ಯವಾದ ಹೇಳ್ತೀನಿ. ಈಗ ಧ್ಯಾನ ಮುಕ್ತಾಯ ಆಗಿದೆ. ನೀವೀಗ ಎಚ್ಚರಿಕೆಯ ಸ್ಥಿತಿಗೆ ಬರಬೇಕು. ಎಚ್ಚರಿಕೆಯ ಸ್ಥಿತಿ, ಗಮನ ಶರೀರದ ಕಡೆ ಬರಲಿ. ನಿಮ್ಮ ಗಮನವನ್ನು ಶರೀರದ ಕಡೆ ತಗೊಂಡು ಬನ್ನಿ. ನಿಧಾನವಾಗಿ ಕಾಲ್ಬೆರಳುಗಳನ್ನು ಹಲುಗಾಡಿಸಿ, ಕೈ ಬೆರಳುಗಳನ್ನು ಹಲುಗಾಡಿಸಿ, ತಲೆಯನ್ನ ಎಡದಿಂದ ಬಲಕ್ಕೆ ಹಾಗೆ ನಿಧಾನವಾಗಿ ಹೊರಳಿಸಿ ಪೂರ್ತಿ ಎಚ್ಚರಿಕೆ ಸ್ಥಿತಿಗೆ ಬನ್ನಿ. ಈಗ ಆರಾಮಾಗಿ ಕುಳಿತುಕೊಳ್ಳಿ. ಕಾಲುಗಳನ್ನು ಕೆಳಗಡೆ ಬಿಡಿ, ನಿರಾಳವಾಗಿ ಕುಳಿತುಕೊಳ್ಳಿ. ಮತ್ತೆ ಈಗ ನಿಮ್ಮ ಶರೀರನ ಗಮನಿಸಿ. ಶರೀರ ಎಷ್ಟು ಹಗುರವಾಗಿದೆ, ಆರೋಗ್ಯವಾಗಿದೆ. ಮತ್ತೆ ಮನಸ್ಸನ್ನು ಕೂಡ ಗಮನಿಸಿ. ಹಾಗೇನೆ ಮನಸ್ಸು ಪೂರ್ತಿ ತಿಳಿಯಾಗಿದೆ, ಸಂತೋಷವಾಗಿದೆ. ಮತ್ತೆ ಈಗ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆ ತಗೊಳ್ಳಿ. ಹಾಗೆ ನಮಸ್ಕಾರ ಮಾಡ್ತಾ ಭಗವಂತನಿಗೆ ಧನ್ಯವಾದ ಹೇಳಿ. ಇಂಥ ಒಳ್ಳೆ ಅವಕಾಶ ಕೊಟ್ಟ ಅವನಿಗೆ ಧನ್ಯವಾದನ ಹೇಳಿ. ಮತ್ತೆ ನನ್ನ ಜೊತೆ ನೀನು ಯಾವಾಗಲೂ ಇರ್ತೀಯ ಕಣಪ್ಪ, ಅದರಿಂದ ನಾನು ಯಾವಾಗಲೂ ನಿನ್ನ ನೆನೆಸ್ಕೋತೀನಿ. ನಮಗೆ ಗೊತ್ತಿಲ್ಲದೇನೆ ನಾವು ಈ ರೀತಿ ಉತ್ತಮವಾಗಿ ಬದುಕೋದಕ್ಕೆ ಸಹಾಯ ಮಾಡ್ತಾ ಇರೋರಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳಿ.
ಈಗ ಎರಡು ಕೈ ಹಸ್ತವನ್ನು ಬಿಸಿಯಾಗೋ ರೀತಿ ಉಜ್ಜಿ ಆ ಶಾಖವನ್ನು ಮುಖಕ್ಕೆ ನೀಡಿ ನಂತರ ಎರಡು ಕೈಗಳನ್ನು ನಿಮ್ಮ ಕಣ್ಣ ಮುಂದೆ ತಂದು ಎರಡು ಕೈ ಹಸ್ತದ ರೇಖೆಗಳನ್ನು ನಗುಮುಖದೊಂದಿಗೆ ಗಮನಿಸಿ. ಧ್ಯಾನ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ.